ಅಡ್ಗಿನರ ಮಾಡ್ಯಾಳ ಇಲ್ಲಿಕಿ. ಮಾವನ ಹಣ್ಣು ತಂದಿದ್ನಲ್ಲ ಅಣ್ಣ, ಒಂದು ಮಾವನ ಹಣ್ಣು ಸಮೇತ ಇಟ್ಟಿಲ್ಲಲ್ಲ. ಜಾಸ್ತಿನೇ ಮಾಡಕತ್ತಾಳ. ಅವ್ವ ಅವ್ವ, ಏನಾತ್ ಗೌರಿ, ಎದಕ್ಕೆ ಹಂಗೆ ಚೀರಕತ್ತಿ? ಮೊದ್ಲ ನನಗೆ ತಲೆ ಓಡ್ವಲ್ದು. ನಿಮ್ಮಪ್ಪ ನಿಮ್ಮಣ್ಣ ನೋಡಿದ್ರ ನಾವ ಏನೋ ತಪ್ಪು ಮಾಡಿ ಅನ್ನಂಗೆ ಮಾಡಕತ್ತಾನ. ಈಕೆಷ್ಟು ಒಳ್ಳೆ ಕೆನ್ಸ್ಕೊಂಡ್ಬಿಟ್ಲಲ್ಲ, ನಾವಿಬ್ರ ಕೆಟ್ಟ ಅನ್ಸ್ಕೊಂಡ್ವಿ ನೋಡಿ ಈಗ. ಯವ್ವ, ಕೆಟ್ಟರು ಒಳ್ಳೆದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ನನಗೆ ಹೊಟ್ಟಸ್ತತಿ. ಏನೂ ಇಲ್ಲ ಮನೆಯಾಗ. ಅಡ್ಗೆ ಎಲ್ಲಿಡಕತ್ತಾಳ ಆಕಿ ಅಡ್ಗಿನ ಅಲ್ಲಿ ಒಲಿ ಮೇಲೆ ಮಾಡ್ತಿದ್ಲು. ನಿಮ್ಮ ಅಪ್ಪಗೆ ಇಷ್ಟ ಅಂತ ಹೇಳಿ ಜಾನ್ಕಿ ಒಲಿ ಮ್ಯಾಗ ಮಾಡಿದ್ದನ್ ತಂದು ಇಲ್ಲಿ ಇಡ್ತಿದ್ಲ ಚಂದಾಗ ಬಳಚಿ. ನಾವು ಹಾಟ್ ಪಾಟ್ನಿಂದ ಹಾಕೊಂಡು ತಿಂತಿದ್ವಿ. ಈಗ ಬಹುಶಃ ಅಲ್ಲೇ ಇಟ್ಕೊಂಡು ಕೂತಾಳ ಕಾಣತ್ತ. ಅಲ್ಲಿಗೆ ಹೋಗಂಬ. ತಡಿ, ಇತ್ತನ್ ಕರಿತೀನಿ. ಸೀಮಣ್ಣ ಅದನಲ್ಲ, ಸೀಮಣ್ಣ ಹೋಗಿ ತಗೊಂಬರ್ತಾನ. ಅಷ್ಟು ಮಾಡ. ಏ ಸೀಮಣ್ಣ, ಸೀಮಣ್ಣ, ಸೀಮಣ್ಣ ಅವರ ಕರೆದ್ರೇನ್ರಿ? ಅಂದಂಗ ಅಡ್ಗಿ ಮಾಡಿ ಎಲ್ಲಿಟ್ಟಾಳ ಈಕಿ ಜಾನ್ಕಿ? ಏನಾಯ್ತನ್ರಿ ನಂಗೂ ಗೊತ್ತಿಲ್ಲ. ಆದ್ರ ಉಣ್ಣಾಕ್ ಬರ್ರಿ ಅಂದ್ರ ನಾವೆಲ್ಲರೂ ಉಣ್ಣಾಕ್ ಬಂದ್ವಿ. ಕೊಟ್ರು ನಮಗ. ನಾವೆಲ್ಲರೂ ಹೊರಗಲ್ಲೇ ಕುತ್ಕೊಂಡು ಊಟ ಮಾಡಿದ್ವಿ. ಇದ್ರಾಗ ಇದೈತಲ್ರಿ, ಬಂಕದಂಗ ಕುಂತಿದ್ವಿ ಅಷ್ಟ್ರು ನಾವು. ಆತ, ಅಲ್ಲಿ ಅಕ್ಕಡಿ ಹಿಂದ ಅಡ್ಗಿ ಮನೆಗಿರ್ಬೇಕು. ಒಲಿ ಮೇಲೆ ಮಾಡ್ತಾಳಲ್ಲ ಆಕಿ. ಒಂದೆರಡು ತೊಗೊಂಬಂದ್ ಕೊಡ್ತೇನ? ಏನ್ ಮಾಡ್ಯಾಳ ಓಡ? ಹೌದ್ರಿ, ಆತ್ರಿ, ತಗೊಂಬಂದ್ ಕೊಡ್ತೇನ್ರಿ. ನಾವು ಕುಂತಿರ್ತೀವಿ ಅಲ್ಲಿ ಪಡ್ಸಾಲೆಗ, ಅಲ್ಲೇ ತಗೊಂಬಂದ್ ಕೊಟ್ಬಿಡು. ಏನ? ಯಾಕಾಗಲ್ರಿ ಅಮ್ಮರ, ಯಾಕಾಗಲ್ರಿ, ನೀವು ಕುಂತೀರಿ, ನಾ ತಗೊಂಬರ್ತೀನಿ. ಯವ್ವ, ಶಕ್ತಿನ ಇಲ್ಲಾರ್ದಂಗ ಆಗೈತ್ ಕರೆನ. ಬಾ ಕುಂದ್ರನ. ಎಲ್ಲ ಅಡಿಗೆ ಆತ, ಇನ್ನೇನಿಲ್ಲ. ಇವರು ಮಾವರು ಬಂದ್ರಂದ್ರ ಎಲ್ಲರೂ ಸೇರಿ ಊಟ ಮಾಡೋದಷ್ಟ. ಅವರ ಅಣ್ಣಾರ ಹೇಳ್ರಿ, ಏನ್ ಬೇಕಿತ್ರಿ? ನೀವು ಊಟ ಮಾಡಿದ್ರಿಲ್ರಿ ಆಗಲೇ? ಹೂನೇವ ಮಾಡೀನಿ. ದೊಡ್ಡವರಿಗೆ ಮತ್ತ ಗೊರಮ್ಮರಿಗೆ ಊಟ ಅಂತ. ಅದಕ್ಕೆ ಇಲ್ಲೇನು ಇಟ್ಟಿಲ್ಲ, ಅಲ್ಲಿ ಇಟ್ಟಾಳನ ತಗೊಂಬಾ ಅಂತ ಹೇಳಿ ಕಳ್ಸಿದ್ರು. ಅಣ್ಣ, ದೊಡ್ಡಮ್ಮರು ಹೇಳಿ ಕಳ್ಸಿದ್ರಣ್ಣ. ಒಂದು ಕೆಲಸ ಮಾಡ್ರಿ, ನೀವು ಹೋಗಿ ಹೇಳ್ರಿ, ಇಲ್ಲಂತ ಅಡಿಗೆ ಮಾಡಿದ್ದೆಲ್ಲ ಖಾಲಿ ಆಗೈತಿ, ಏನು ಇಲ್ಲಂತ ಹೇಳ್ಬಿಡ್ರಿ ಹೋಗಿ. ಬೇಸರ ಮಾಡ್ಕೋಬೇಡ್ರಿ ಅವರ. ಕೆಲಸದವಾಗಿ ಇವಂಗ ಏಟ್ ಹೇಳೈತೆ ಆಟ ಮಾಡೋದ್ ಬಿಟ್ಟು ಯಾಕೆಲ್ಲ ಜಾಸ್ತಿ ಮಾತಾಡ್ತಾನಂತ ಹೇಳಿ. ಈಗ ಬಿಸಿ ಏನೇನ ಮಾಡಿದ್ರಲ್ಲ, ಅವ್ರಿಗೆ ಕೊಡೋದು ಬೇಡನ್ರಿ? ಹಂಗೇನಿಲ್ಲ ಸೀಮಣ್ಣ, ನೀವು ಹೇಳ್ಬಿಡ್ರಿ ಅಷ್ಟು, ಅವ್ರಿಗೆ ಗೊತ್ತಾಗತ್ತೆ. ಉಪ್ಪು ತಿಂದಾರಲ್ರಿ, ಮತ್ತು ನೀರು ಕುಡಿಯೋವರೆಗೂ ಹೆಂಗೆ ಹೇಳ್ರಿ? ಮತ್ತು ಉಪ್ಪು ತಿಂದಾರ ನೀರು ಕುಡಿಯಬೇಕಲ್ಲ, ಅಲ್ಲಿವರೆಗೂ ತಡ್ಕೊಳನ್ರಿ. ನನಗೂ ಕರಳು ಚುರುಕು ಅನ್ನತ್ರಿ. ಆದ್ರೆ ಅವ್ರು ಮಾಡಿರೋ ಅನ್ಯಾಯ ನಿಮ್ಗೆ ಅವೆಲ್ಲ ಗೊತ್ತಿಲ್ಲಲ್ರಿ ಅಣ್ಣಾರ. ನೀವು ತಲೆ ಕಿಸ್ಕೊಬೇಡ್ರಿ, ಅಷ್ಟೇ ಹೇಳ್ರಿ ನೀವು ಹೋಗಿ. ಆತ್ರಿ ಅವರ, ಹಂಗ ಮಾಡ್ತೀನಿ. ಅಣ್ಣಾರ, ಅವ್ವ, ನೀವೇನಾರ ಈಗ ಹಿಂಗೆ ಊಟ ಇಲ್ಲಂತ್ರಿ ಮಾಡಿಲ್ಲ ಅಂತ ಅಂದ್ರೆ ನನ್ನ ಮ್ಯಾಕೆ ಹೋಗ್ಯಾಡ್ತಾರ. ಆಮೇಲೆ ಹೇಳ್ತಾರೆ ನಿಮಗೆ ಹೋಟ್ಲೆ ತಂದು ಕೊಡು ಅಂತ ಹೇಳಿ. ಅವರು ಹೇಳ್ತಾರ, ನೀವು ಹ್ಞೂ ಅಂತೀರಿ ಏನ್ರಿ? ಅವರು ರೊಕ್ಕ ಕೊಟ್ರೆ ನೀವು ಹೋಗಿ ತೊಗೊಂಬರ್ರಿ. ನಿಮ್ಮ ರೊಕ್ಕದಾಗೆಲ್ಲ ಕೊಡಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮಾವನರ್ಗೆ ಏನಾರ ಗೊತ್ತಾದ್ರೆ ಖರೇನ ಬೈತಾರೆ ನೋಡ್ರಿ. ಯಾಕೆ ಏನು ಅನ್ನೋದು ಬಂದು ನಮ್ಮ ಮನೆಯವ್ರು ಹೇಳ್ತಾರೆ ನಿಮಗೆ. ಇದನ್ನು ನೀವು ಕೇಳ್ರಿ, ಇಲ್ಲ ಅಂದ್ರೆ ನಿಮ್ಮ ದೊಡ್ಡಮ್ಮರು ನಿಮ್ಮ ಗೌರಮ್ಮರು ಎಂದೂ ಸರಿ ಹೋಗಲ್ಲ ನೋಡ್ರಿ. ಹಿಂಗಂತೀರಿ? ಆತಲ್ರಿ ಅವರ, ಹಂಗ ಮಾಡ್ತೀನಿ. ನೀವು ಹೆಂಗಂತೀರಿ ಹಂಗ. ಯವ್ವ, ಇತ್ತೇನ್ ಬೈತಾ? ಇನ್ನ ಬರ್ಲಿಲ್ಲಲ್ಲ ಈ ಗಣಮಗ. ಒಂದ್ ಏನಾರ ಕೆಲಸ ಹೇಳಿದ್ರ ನಮ್ಮ ಮನ್ಯಾಗಿರೋ ಕೆಲಸಗಾರರು ಆ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡ್ತಾರ. ಒಂದ್ ಸ್ವಲ್ಪ ಸುಮ್ನಿರ್ಲೇವ. ಮೊದ್ಲ ಹೊಟ್ಟೆ ಸಾಯಂಗಾಗೈತಿ, ನೀ ಒಬ್ಬ ಜೀವ ತಿನ್ಬೇಡ, ಸ್ವಲ್ಪ ಸುಮ್ನಿರು. ಎಲ್ಲಿ ಹೋದಿವ ಅಂತಿ ನಾನು. ಅವರ ಬಂದೆ ಸೀಮಣ್ಣ, ಎಲ್ಲಿಟ್ಟಿದ್ದಿ? ಡೈನಿಂಗ್ ಟೇಬಲ್ ಮೇಲೆ ಇಟ್ಟೇನು ಊಟನ? ಏನ್ ಮಾಡ್ಯಾಳ? ಏನ್ ಇಷ್ಟೊತ್ತು ಅಡಿಗೆ ಮನೆಗಿದ್ದ ಘಮ ಘಮ ಅಂತ ವಾಸನೆ ಬರ್ತಿತ್ತು. ಇವತ್ತು ಅದ್ರಾಗ ಅಮಾಸೆ ಅಲ್ಲ, ಏನಾರ ಸ್ಪೆಷಲ್ ಮಾಡ್ಯಾಳನ? ಎಲ್ಲೈತಿ? ಎಲ್ಲಿಟ್ಟು ಬಂದಿ? ಅವರ ಅದೇನ ಅಡ್ಗೆ ಮಾಡಿದ್ರಂತ್ರಿ, ಖಾಲಿ ಆಗೈತಂತ. ಈಗೇನು ಇಲ್ಲಂತ್ರಿ. ನಂಗೆ ಗೊತ್ತಿಲ್ರಿ, ಅಷ್ಟೇ ಹೇಳಿದ್ರಿ ಅವರು. ಸೀಮಣ್ಣ, ಮುಂಜಾನೆ ನೈವೇದ್ಯಕ್ಕಂತ ಹೇಳಿ ಹೋಳಿಗೆ ಮಾಡಿದ್ನ್ಯಾ. ಹೋಳಿಗೆ ಉಳ್ದವು, ಶಿಕರಣೆನೂ ಉಳ್ದೈತಿ. ನಿಂದು ಮೊನ್ನೆ ನಿನ್ನ ಮಗಳು ದೊಡ್ಡಕ್ಕಾಗಿತ್ತಂದೆಲ್ಲ, ನಾವೇನು ಕೊಡಕ್ಕಾಗಲಿಲ್ಲ ಅಡ್ಗೆ ಮಾಡಿ. ತಗೊಂಡು ಹೋಗ್ಬಿಡು. ಒಂದು 4-5 ಹೋಳಿಗೆ ಅದಾವು. ಅಯ್ಯ, ನಿನಗೇನು ಬಂದತ್ತ ದರಿದ್ರ ಹೆಣ್ಣ? ಮನ್ಯಾಗ ನೈವೇದ್ಯ ಮಾಡಿರೋದನ್ನ ಬೇರೆ ಎಲ್ಲೂ ಹೊರಗೆ ಕೊಡಬಾರ್ದು. ನೈವೇದ್ಯಕ್ಕಂತ ಮಾಡಿರೋದು ಇನ್ನೂ ದೇವ್ರ ಮನೆ ಮುಂದೆ ಐತ್ರಿ. ಅದನ್ನ ನಾನು, ನಿಮ್ಮ ಮಗ, ನಮ್ಮ ಮಾವರು ತಿಂತೀವಿ. ಬೇರೆ ಅಂತ ಮಾಡಿವಲ್ಲ, ಎಲ್ರಿಗೂ ಮಾಡ್ತೀವಿ. ಹಂಗೆ ಮಾಡಿರೋದನ್ನ ಹೋಯ್ತಾರ ಸೀಮಣ್ಣರು, ಅದ್ರಾಗ ಏನೈತಿ? ಎಲ್ಲೋಗ್ಯಾನ ನಿನ್ನ ಗಂಡ? ನಿಮ್ಮ ಮಾವ ಎಲ್ಲಿ ಹೋಗ್ಯಾರ ಹೇಳ ಮೊದ್ಲ. ಸೀಮಣ್ಣರ ಬರ್ರಿ, ಕೊಡ್ತೀನಂತ ತಗೊಂಡು ಹೋಗಂತ್ರಿ ಅಂತ. ಮತ್ತ ಚಲೋ ಮಾಡ್ಬೇಡ, ಮತ್ತ ನನ್ನ ಮಾತನ್ನ ಇಗ್ನೋರ್ ಮಾಡಕ್ ಚಲೋ ಮಾಡ್ಬೇಡ ಜಾನ್ಕಿ, ಹೇಳಕತ್ತಿ ನಾನು. ಅವ ಏನ 5 ಉಳ್ದವಲ್ಲ ತಗೊಂಬ, ನಾನು ಗೌರಿ ತಿಂತೀವಿ. ನಿನ್ನಿಂದನೂ ನಾವೇನು ತಿಂದಿಲ್ಲ, ಅರ್ಥ ಮಾಡ್ಕೋ. ಜಾಸ್ತಿ ಮಾಡಕತ್ತೀರಿ.
ನಾನು ನಿನ್ನ ಮೇಲೆ ಸೇಡ್ ತೀರ್ಸ್ಕೋಬೇಕಂತ ನಾನ್ ಬಂದ್ರೆ ನೀವೆಲ್ಲರೂ ಸೇರಿ ನಮ್ಮಿಬ್ಬರಿಗೆ ಅಲ ಅಲ ಅನ್ಸಕತ್ತೀರೇನ ಅಣ್ಣಾರ ಬರ್ರಿ ಏಯ್ ಎಲ್ಲೋಕಿ ನೀನು ಈ ಮನಿ ಆಳದಿ ನೀನು ಆಳ್ತರ ಇರೋದ್ ಕಲಿ ಈ ಮನಿ ಯಜಮಾನಿ ನಾನು ಯಾವ್ದ ನಾಯಿ ಮಾತ್ ಕೇಳೋ ಅವಶ್ಯಕತೆ ಇಲ್ಲ ನಿಂತ್ಕ ಇಲ್ಲಿ ಆಕೆ ಅದನ್ನ ಕೊಟ್ಟ ತಗೊಂಬಂದ್ ನನ್ನ ಕೈಯಾಗ ಕೊಡು ಏನ ಆಗುಲ್ರಿ ಅವರ ಯಾವ್ದ ಕಾರಣಕ್ಕೂ ಆಗುಲ್ರಿ ನೀವು ನಾವು ಕೆಲಸದಾರಂದ್ರೆ ನಮ್ಮನ್ನು ಒಂಚೂರು ಮರ್ಯಾದಿಂದ ಕಾಣದ್ ಕಲೀರಿ ಅಂದ್ರ ನಮಗೂ ನಿಮ್ಮ್ಯಾಗ ಗೌರವ ಒಳ್ಳೇದು ಎಲ್ಲ ಅಭಿಪ್ರಾಯನೂ ಬರುತ್ತ ಅದು ಬಿಟ್ಟು ನಮ್ಮನ್ನ ಕಾಲ್ ಕಸದ್ ಕಂಡ್ರ ನಮ್ದು ರೊಕ್ಕ ಕಮ್ಮಿ ಇರ್ಬೋದ್ರಿ ಆದ್ರೆ ನಮಗೂ ಒಂದು ಇರುತ್ರಿ ಗೌರವ ಅನ್ನೋದು ದುಡ್ಡು ತಿಂತೀವಿ ನಾವೇನು ಯಾರ್ದಾರ ತಲೆ ಮೇಲೆ ಕೈ ಇಟ್ಟು ತಿನ್ನಕತ್ತಿಲ್ಲ ತಂದು ಕೊಡೋದಿಲ್ರಿ ಅವರು ನನಗ ಕೊಡಕತ್ತಾರ ವಿಶ್ವಾಸದಿಂದ ಅದನ್ನ ತಗೊಂಡೋಗಿ ನನ್ನ ಮಗಳು ಕೊಡ್ತೀನಿ ನಿಮಗ್ ನಾನೇನ್ ಕೊಡೋದಿಲ್ಲ ನಿಮ್ದೇನ್ರ ಬ್ಯಾರೆ ಇದ್ರೆ ಹೇಳ್ರಿ ಕೇಳ್ತೀನಿ ಕೆಲ್ಸನ ಎಲ್ಲ ನಾಯಿ ಹೌದ್ರಿ ನಾವ್ ನಾಯಿ ನಿಯತ್ತಿನ ನಾಯಿ ಈ ಮನಿಗ್ ಒಳ್ಳೇದಾಗ್ಲಿ ಅಂತೇಳಿ ನಿಯತ್ತಾಗೆ ಇರ್ತೀವಿ ನಾವು ಏಯ್ ನಿಂತ್ಕೋ ಇಲ್ಲಿ ಆತು ನಿಯತ್ತಾಗಿರುವಂತೆ ಅಂತ ನಿನ್ ನಿಯತ್ತನ್ನ ಎಷ್ಟೈತನ ನಾನ್ ನೋಡ್ತೀನಿ ಬಾಯಿಲಿ ಹೇಳ್ರಿ ಅವರ ಏನ್ ಮಾಡ್ಲ್ರಿ ನಮ್ ನಿಯತ್ ತೋರ್ಸಕ್ ಏನ್ ಮಾಡ್ಬೇಕು ಹೇಳ್ರಿ ಎದಿ ಬಗ್ಗೆ ತೋರ್ಸನಂದ್ರ ನಾನೇನ್ ಹನುಮಂತ ಅಲ್ರಿ ಇದು ಕಲಿಯುಗ ನಾನ್ ಹಂಗೇನ್ರ ಮಾಡಿನಿ ಅಂದ್ರ ಸತ್ತ ಹೋಗ್ತೀನಿ ನನಗ ಹೆಂಡತಿ ಮಕ್ಕಳು ಎಲ್ಲರದಾರ ನನ್ ನಿಯತ್ ಕೆಲ್ಸದಾಗ ಐತಿ ತೋರ್ಸೋ ಅವಶ್ಯಕತೆನೂ ಇಲ್ಲ ಆದ್ರೂ ಹೇಳ್ರಿ ಏನ್ ಕೇಳ್ತೀನಿ ಹೋಟ್ಲಿಗೆ ಹೋಗಿ ನನಗೊಂದು ಪ್ಲೇಟ್ ಪುರಿ ಆಮೇಲೆ ಒಂದು ಪ್ಲೇಟ್ ದೋಸೆ ಒಂದು ಪ್ಲೇಟ್ ಇಡ್ಲಿ ತಗೊಂಬಂಬಿಡಿ ಇಡ್ಲಿ ವಡ ನನಗೆ ಗೌರಿ ನಿನಗೇನು ಹೇಳು ನನಗೆ ಒಂದು ಪ್ಲೇಟ್ ಚೌಚೌಬಾತ್ ಆಮೇಲೆ ಒಂದು ಪ್ಲೇಟ್ ನನಗೆ ಇಡ್ಲಿ ಒಂದು ಪ್ಲೇಟ್ ದೋಸೆ ತಂದ್ಬಿಡು ನಂಗೆ ಪೂರಿ ಬೇಡ ಮುಂಜಾಲದ ಪೂರಿ ತಿಂದ್ರೆ ನನಗೆ ಆಗೋದಿಲ್ಲ ಎಣ್ಣೆ ಬದುಕು ನಂಗೆ ಸರಿ ಹೋಗೋದಿಲ್ಲ ಹೋಗು ಲಘು ತಗೊಂಬ ಅಷ್ಟರ ಮಾಡು ಹಂಗೆ ಒಂದು ಕೆಲಸ ಮಾಡು ಈ ಊರಾಗ ಬರೀ ಪೂರಿ ಸಿಕ್ಕೊಂದ್ರೆ ಒಂದು 4-5 ಪ್ಲೇಟ್ ಪೂರಿ ತಂದ್ಬಿಡು 5 ಪ್ಲೇಟ್ ನನಗೆ ತಂದ್ಬಿಡು ಪೂರಿನ ಆಕಿ ಒಂದು 2-3 ಪ್ಲೇಟ್ ತಂದ್ಬಿಡು ಏನು ಸಿಗ್ಲಿಲ್ಲ ಅಂದ್ರೆ ಯಾವ್ದ ಕಾರಣಕ್ಕೂ ಬರಗೇಲಿ ಬರ್ಬೇಡ ಇಲ್ಲ ಅಂತ ಹೇಳಿ ಏನ ಆತ್ರಿ ಅವರ ಹಂಗ ಮಾಡ್ತೀನ್ರಿ ರೊಕ್ಕ ಕೊಡ್ರಿ ಅಲ್ಲ ನೀನು ಎಷ್ಟು ನಿಯತ್ನ ತದಿ ನೋಡ್ಬೇಕಲ್ಲ ನಿನ್ನ ಹತ್ರ ಎಷ್ಟು ರೊಕ್ಕ ಐತಿ ಅದ್ರಾಗ ತಗೊಂಬ ಏನ ಈಗ ನಿನ್ನ ಹತ್ರ ಅಂತ ಎಷ್ಟು ರೊಕ್ಕ ಇರುತ್ತಲ್ಲ ಅಯ್ಯೋ ಅದೇನೋ ಅಂತಾರಲ್ಲ ಆಯ್ಕೆಂದು ತಿನ್ನ ಕೋಳಿ ಗೋಣು ಮುರ್ದಂಗ್ ನೋಡ್ ನೀವು ಮಾತಾಡ ಮಾತು ಖರೇನ ನನ್ನ ಹತ್ರ ₹1 ಇಲ್ರಿ ನಾನು ಉಲ್ಟಾ ಹಾಕಿ ಗಳ ಅಳಗೇಡ್ಸಿದ್ರು ₹1 ನಿಮ್ಗೆ ಸಿಗುದಿಲ್ಲ ನಾನ ತಿರ್ಕೊಂಡ್ ತಿನ್ನಂಗ್ ಪರಿಸ್ಥಿತಿ ನಾನು ಅದೀನಿ ಮೈ ತುಂಬ ಸಾಲ ಮಾಡ್ಕೊಂಡು ಇನ್ ನಿಮ್ಗೆ ಅಲ್ಲಿ ನಾನು 5 ಪ್ಲೇಟ್ ಪೂರಿ ತಂದು ಕೊಡ್ಲಾನ್ ಅದ ಆಗ್ದಿರ ಹೋಗ್ದಿರ ಮಾತು ರೊಕ್ಕಿದ್ರಿ ಹೇಳ್ರಿ ಕೊಡ್ರಿ ತಗೊಂಬಂದ್ ಕೊಡ್ತೀನಿ ನೀವ್ ಹೇಳ್ದಂಗ ಇಲ್ಲಿ ಮುಂಜಾನೆ ಇಡ್ಲಿ ಅಂತೂ ಮಾರ್ತಾಳ ಆಕೆ ಅದಾಳ ಇಡ್ಲಿ ಗಂಗಾವಂಕರು ಮಾರ್ತಾಳ ಬೇಕಾರ ಇಡ್ಲಿ ತಗೊಂಬರ್ತೀನಿ ಇದ್ರ ಯಾಕಂದ್ರ ಆಗ್ಲೇ ಈಗ ಏಟಾಗಿತ್ತು 12 ಆಗಿತ್ತಂದ್ರೆ ಇಡ್ಲಿ ಸಿಗುದಿಲ್ಲ ಇನ್ನು ಬಸವನ ಹೋಟ್ಲು ಪೂರಿ ಇರ್ತಾವ ಪೂರಿ ಅಂತ ಇರ್ತಾವ ಪೂರಿ ಬುಜ್ಜಿ ಆಮೇಲೆ ಗಿರ್ಮಿಟ್ಟಿ ಸೂಸ್ಲಾ ಅವಲಕ್ಕಿ ಸೂಸ್ಲಾ ಇದ್ದ ಇರ್ತಾವ ತಗೊಂಬರ್ತೀನಿ ಬೇಕಾರ ನೀವ್ ಹೇಳ್ದಂಗ 5 ಪ್ಲೇಟ ತಗೊಂಬರ್ತೀನಿ ರೊಕ್ಕ ಕೊಟ್ಬಿಡ್ರಿ ಯವ್ವ ನಿನ್ನ ಹತ್ರ ಎಲ್ಲರಿದ್ರು ಕೊಡ್ಬೇ ರೊಕ್ಕನ ಇದು ಯಾಕ ಬಗೆಹರಿವಲ್ದ ಇವ್ರು ಎಲ್ಲರೂ ಸೇರಿ ಕೆಲಸದಾರ್ಗೂ ಏನೋ ಹೇಳಿಟ್ಟಾರ ಅದಕ್ಕೆ ಕೆಲಸದಾರ ಸಮೇತ ನಮ್ಮ ಮಾತು ಕೇಳವಲ್ರ ಒಂದು ಕೆಲಸ ಮಾಡೋಣ ಬಾ ನಿಮ್ಮ ಅಣ್ಣ ಹೆಂಗೂ ಹುಬ್ಳ್ಯಾಗದಾನಲ್ಲ ಹುಬ್ಳಿಗೆ ಹೋಗೋಣ ಅಲ್ಲಿರೋದ ಬೆಸ್ಟ್ ನಾವು ಇಲ್ಲಿದ್ರಿ ನಮಗೆ ಉಳಗಾಲಿಲ್ಲ ಬೇಕಂತನ ಮಾಡಕತ್ತಾರ ಇವರು ಅಷ್ಟಕ್ಕೂ ನಾವೇಕೆ ಹೆದರ್ಬೇಕು ನಾವೇ ಏನ್ರಿ ಮಾಡ್ಕೊಂತೀನಿ ಬಾ ನಾ ಮಾಡ್ಕೊಡ್ತೀನಿ ಉಪ್ಪಿಟ್ಟು ಮಾಡ್ತೀನಿ ಇಬ್ಬರು ಉಪ್ಪಿಟ್ಟು ತಿನ್ನೋಣ ಇಲ್ಲ ಅಂದ್ರೆ ಉಪ್ಪಿಟ್ಟು ಹೆಚ್ಕೊಂಡ್ ಲೇಟ್ ಆಗುತ್ತಲ್ಲ ತುಪ್ಪ ಗಿಪ್ಪ ಎಲ್ಲ ಇರುತ್ತಾ ಚಂದಾಗ ಹಾಲು ತುಪ್ಪ ಸಕ್ಕರೆ ಹಾಕೊಂಡು ಅನ್ನ ಕಲ್ಸ್ಕೊಂಡು ಊಟ ಮಾಡ್ಬಿಡೋಣಂತ ಅನ್ಕಿಡ್ತೀನಿ ಹೋಗಿ ಹೌದಿಲ್ಲ ನಾನೇ ಇವ್ರಿಗೆ ಹೆದರ್ಬೇಕು ಏನಾ ದೊಡ್ಡ ಇವ್ರಿಗೆ ದೊಡ್ಡ ಪೋಸ್ ಕೊಡ್ತಾರ ಇವ್ರಷ್ಟ ದೊಡ್ಡವರು ನಾವ ದೊಡ್ಡ ತಪ್ಪು ಮಾಡಬಾರ್ದು ಮಾಡಿವೆ ನಂಗ ತೋರ್ಸನಂತ ಬಾ